ನಮಸ್ಕಾರ. ನನ್ನ ಹೆಸರು ಋತಿಕೇಶ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, ಪಾವಗಡ ತಾಲೂಕು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಸಿದ್ದೇಶ್ ನಾಯಕ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ, ಪಾವಗಡ ತಾಲೂಕು, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಕರ್ನಾಟಕ. ನನ್ನ ಮಾದರಿಯ ಹೆಸರು ಶಾಲೆ ಆಸ್ಪತ್ರೆ ಸೂಚನಾ ವ್ಯವಸ್ಥೆ ಮತ್ತು ಅಗ್ನಿನಂದಕ ರೋಬೋ ಕಾರ್. ಈ ಮಾದರಿಯನ್ನು ಮಾಡಿಸ್ಬೇಕು ಅಂತ ನಂಗೆ ಏನು ಕನಿಸ್ತು ಅಂತಂದ್ರೆ, ಒಂದು ದಿನ ನಾನು ಶಾಲೆ ಅಥವಾ ಆಸ್ಪತ್ರೆ ಹತ್ರ ಹೋಗಿದ್ದೆ. ಆ ದಿನ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗೋದ್ ಕಾರಣ ಏನಲ್ಲಿ, ಅಲ್ಲಿ ಒಂದು ವ್ಯವಸ್ಥೆ ಇರಲಿಲ್ಲ ಕರೆಕ್ಟಾಗಿ. ಒಂದು ಬೋರ್ಡ್ ಆಗಿರ್ಬೋದು, ಲಿಮಿಟೆಡ್ ಸ್ಪೀಡ್ ಸೂಚನಾ ವ್ಯವಸ್ಥೆ ಇರ್ಲಿಲ್ಲ ಅಲ್ಲಿ ಕರೆಕ್ಟಾಗಿ. ಹಾಗಾಗಿ ನನಗೆ ಈ ಮಾದರಿಯನ್ನು ಮಾಡಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಈ ಮಾದರಿಗೆ ಬೇಕಾಗುವ ಸಾಮಗ್ರಿಗಳು 2 ಸೋಲಾರ್ ಪ್ಯಾನಲ್ಗಳು ಮತ್ತು 2 ಪವನ ಶಕ್ತಿ ಉತ್ಪಾದಿಸುವ ಡೈನಮೋಗಳು ಮತ್ತು 4 ವೀಲ್ಸ್ ಮತ್ತು ಡೈ ಮೋಟಾರ್ಗಳು ಮತ್ತು ಹುಡ್, ಪಂಪ್ ಶೀಟ್ ಮತ್ತು ಒಂದು ಆಟಿಕೆ ಕಾರನ್ನು ಬಳಸಿದ್ದೇವೆ ಮತ್ತು ಬಜರ್ ಮತ್ತು ಮ್ಯಾಗ್ನೆಟಿಕ್ ಸೆನ್ಸರ್ ಅನ್ನು ಬಳಸಲಾಗಿದೆ. ಈ ಒಂದು ಮಾದರಿಗೆ LED ಬಲ್ಬ್ ಅನ್ನು ಬಳಸಲಾಗಿದೆ ಮತ್ತು ಲೈಟರ್ ಅನ್ನು ಬಳಸಲಾಗಿದೆ ಮತ್ತು ಫೈರ್ ಸೆನ್ಸರ್ 3 ಫೈರ್ ಸೆನ್ಸರ್ ಅನ್ನು ಬಳಸಲಾಗಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ. ಇಲ್ಲಿ ನಾನು ಮ್ಯಾಗ್ನೆಟಿಕ್ ಸೆನ್ಸರ್ ಅನ್ನು ಯೂಸ್ ಮಾಡಿದ್ದೇನೆ. ಈ ಮ್ಯಾಗ್ನೆಟಿಕ್ ಸೆನ್ಸರ್ ಈ ಆಸ್ಪತ್ರೆ ಹತ್ರ ಯಾವ್ದಾದ್ರು ವೆಹಿಕಲ್ ಹೋದಾಗ, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವ್ದಾದ್ರು ಒಂದು ವೆಹಿಕಲ್ ಹೋಗಿದ್ದಾಗ ಅಲ್ಲಿ ಆಸ್ಪತ್ರೆ ಹತ್ರ ಹೋದಾಗ ಆಕ್ಸಿಡೆಂಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಮ್ಯಾಗ್ನೆಟಿಕ್ ಸೆನ್ಸರ್ ಯೂಸ್ ಮಾಡಿ ಒಂದು ಮ್ಯಾಗ್ನೆಟ್ ಅನ್ನು ಉಣ್ತೀನಿ ಭೂಮಿ ಒಳಗಡೆ. ಅವಾಗ ಮ್ಯಾಗ್ನೆಟಿಕ್ ಸೆನ್ಸರ್ ಮ್ಯಾಗ್ನೆಟ್ ಹತ್ರ ಹೋಗ್ತಿಲ್ವ, ಆಕರ್ಷಣೆ ಆಗಿ ಅಲ್ಲಿ ಬಜರ್ ಸೌಂಡ್ ಬರುತ್ತೆ. ಅವಾಗ ಡ್ರೈವರು ಅಲರ್ಟ್ ಆಗ್ತಾನೆ ಮತ್ತು ಸ್ಪೀಡ್ ಕೂಡ ಲಿಮಿಟೆಡ್ ಆಗುತ್ತೆ. ಹೇಗೆ ಲಿಮಿಟೆಡ್ ಆಗುತ್ತೆ, ಅಲ್ಲಿ ಕಾರ್ ಕೂಡ ಮೆಟಲ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಅಲ್ಲಿ ಆಕರ್ಷಣೆ ಆಗಿ ಹಿಡಿದಿಟ್ಕೊಳ್ತತೆ. ಅದಾದಾಗ ಅಲ್ಲಿ ನಿಧಾನಕ್ಕೆ ಹೋಗುತ್ತೆ, ಲಿಮಿಟೆಡ್ ಸ್ಪೀಡ್ ಅಲ್ಲಿ ಇರುತ್ತೆ ಮತ್ತು ಬಜರ್ ಸೌಂಡ್ ಆಗ ಡ್ರೈವರ್ ಅಲರ್ಟ್ ಆಗ್ತಾನೆ, ನಿಧಾನಕ್ಕೆ ಹೋಗ್ಬೇಕು, ಇಲ್ಲಿ ಆಸ್ಪತ್ರೆ ಇದೆ ಎಂದು. ಮತ್ತು ಆಸ್ಪತ್ರೆ ಒಳಗಡೆ ಪೇಷಂಟ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಮತ್ತೆ ಮುಂದೆ ಹೋದ್ಮೇಲೆ ಅದೇ ರೀತಿನೇ ಶಾಲೆ ಹತ್ರ ಹೋದಾಗ ಮಕ್ಕಳು ಇರ್ತಾರೆ, ಅಂಗಡಿಗೆ ಹೋಗೋದಂತ ಅದು ಇದು ತರಕ್ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಗೋ ಸಂಭವನೀಯತೆ ಹೆಚ್ಚಿರುತ್ತೆ. ಆಗ್ಬಾರ್ದು. ನಮ್ಮ ಮ್ಯಾಗ್ನೆಟಿಕ್ ಸೆನ್ಸರ್ ಯೂಸ್ ಮಾಡಿದೀನಿ. ಬಜರ್ ಸೌಂಡ್ ಬಂದಾಗ ಅಲ್ಲಿ ಲಿಮಿಟೆಡ್ ಸ್ಪೀಡು ಮತ್ತೆ ಅಲ್ಲಿ ಡ್ರೈವರ್ ಅಲರ್ಟ್ ಆಗ್ತಾನೆ ಮತ್ತು ಮಕ್ಕಳಿಗೂ ಗೊತ್ತಾಗುತ್ತೆ ಇಲ್ಲಿ ವೆಹಿಕಲ್ ಹೋಗ್ತದೆ, ನಾವು ನಿಧಾನಕ್ಕೆ ಹೋಗ್ಬೇಕು ಅಂತ. ಈ ಆಸ್ಪತ್ರೆ ಮತ್ತು ಶಾಲೆಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನು ನಾವು ಹೇಗೆ ಪಡಿತಿದೀವಿ ಅಂದ್ರೆ, ಸೌರಶಕ್ತಿಯನ್ನು ಬಳಸಿದ್ದೇವೆ ಮತ್ತು ಪವನ ಶಕ್ತಿಯನ್ನು ಯೂಸ್ ಮಾಡಿದ್ದೀವಿ. ಸೌರಶಕ್ತಿ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದೇ ಸೌರಶಕ್ತಿ. ಪವನ ಶಕ್ತಿ ಎಂದರೆ ಗಾಳಿ ಬಂದಾಗ ಟರ್ಬೈನ್ ತಿರುಗಿದಾಗ ಜನರೇಟರ್ ತಿರುಗಿದರೆ ಅಲ್ಲಿ ವಿದ್ಯುತ್ ಉತ್ಪಾದಿಸುತ್ತದೆ, ಅದನ್ನೇ ಪವನ ಶಕ್ತಿ ಎನ್ನುತ್ತೇವೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂದು ನೋಡೋಣ. ಇಲ್ಲಿ ಪವನ ಶಕ್ತಿಯನ್ನು ನಾನು ತೋರಿಸಿದ್ದೀನಿ. ಇಲ್ಲಿ ಪವನ ಶಕ್ತಿಯಿಂದ ಟರ್ಬೈನ್ಗಳು ತಿರುಗಿದಾಗ ಇಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಬೀದಿ ದೀಪಗಳಿಗೆ ನಾನು ಅಳವಡಿಸಿದ್ದೇನೆ ಮತ್ತು ಅದೇ ರೀತಿಯೇ ಆಸ್ಪತ್ರೆಗೂ ಕೂಡ ವಿದ್ಯುತ್ ಅನ್ನು ಬಳಸಿಕೊಳ್ಳುತ್ತಿದ್ದೇವೆ ಪವನ ಶಕ್ತಿಯಿಂದ. ನಾವು ಪವನ ಶಕ್ತಿಯಿಂದ ನಾವು ವಿದ್ಯುತ್ ಅನ್ನು ಶಾಲೆ ಮತ್ತು ಆಸ್ಪತ್ರೆಗೆ ಪಡೆಯುತ್ತೇವೆ. ಮತ್ತು ಈಗ ಸೌರಶಕ್ತಿಯಿಂದ ನಾವು ಹೇಗೆ ಪಡೆಯುತ್ತೀವಿ ಅಂದ್ರೆ, ಇಲ್ಲಿ ಹಳದಿ ಬಣ್ಣದ ಬಲ್ಬ್ ಉರಿಯುತ್ತದೆ. ಇಲ್ಲಿ LED ಬಲ್ಬ್ ಅನ್ನು ಬಳಸಿದ್ದೇವೆ. ಇಲ್ಲಿ ನೋಡಬಹುದು, ಇಲ್ಲಿ ಸೋಲಾರ್ ಪ್ಯಾನಲ್ ಹತ್ರ ಬೆಳಕು ಬಂದಾಗ ಇಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತದೆ. ಅದೇ ರೀತಿಯ ಆಸ್ಪತ್ರೆ ಹತ್ರ ಹೋದಾಗ ಕೆಂಪು ಬಣ್ಣದ ಬಲ್ಬ್ ಉರಿಯುತ್ತದೆ. ಈ ರೀತಿಯಾಗಿ ಶಾಲೆ ಮತ್ತು ಆಸ್ಪತ್ರೆಯಲ್ಲಿ ಪವನ ಶಕ್ತಿ ಮತ್ತು ಸೌರಶಕ್ತಿಯನ್ನು ಅಳವಡಿಸಿದ್ದೇವೆ. ಮತ್ತು ಸೌರಶಕ್ತಿ ನವೀಕರಣಗೊಳ್ಳಬಲ್ಲ ಶಕ್ತಿಯಾಗಿದೆ. ಇದು ಮುಗಿದು ಹೋಗದ ಶಕ್ತಿಯಾಗಿದೆ. ಸೌರಶಕ್ತಿ ಮತ್ತು ಪವನ ಶಕ್ತಿ ಆಗಿದೆ. ಇಲ್ಲಿ ಅಚಾನಕ್ ಆಗಿ ಬೆಂಕಿ ಅವಘಡ ಆದಾಗ ಶಾಲೆ ಮತ್ತು ಆಸ್ಪತ್ರೆ ಹತ್ರ ಇಲ್ಲಿ ಫೈರ್ ಸೆನ್ಸರ್ ಯೂಸ್ ಮಾಡೋದ್ರಿಂದ ನಾವು ಅಲರ್ಟ್ ಎಚ್ಚರಿಕೆ ಕೊಡ್ತದೆ. ಒಳಗಡೆ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತೆ. ಮತ್ತೆ ಶಾಲೆ ಹತ್ರ ಹೆಚ್ಚಿನದಾಗಿ ಅಡುಗೆ ಮಾಡುವಾಗ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಈ ಅವಘಡವು ಎಚ್ಚರಿಕೆ ನೀಡುತ್ತದೆ. ಈ ರೀತಿ ಆದಾಗ ಬಜರ್ ಸೌಂಡ್ ಯಾವಾಗ ಬರುತ್ತದೋ ಆವಾಗ ಗೂಗಲ್ ಮೆಸೇಜ್, ಈ ಗೂಗಲ್ ಕ್ಯಾಮ್ರಾಗೆ ಗೂಗಲ್ ಮೆಸೇಜ್ ಹೋಗುತ್ತದೆ. ಈ ರೀತಿ ಗೂಗಲ್ ಮೆಸೇಜ್ ಬಂದಾಗ ಇದು ಅಗ್ನಿನಂದಕ ರೋಬೋ ಕಾರು ಆ ಸ್ಥಳಕ್ಕೆ ಹೋಗುತ್ತದೆ. ಆ ಸ್ಥಳಕ್ಕೆ ಹೋಗಿ ನೀರನ್ನು ಹಾಯಿಸುತ್ತದೆ. ಎಲ್ಲಿ ಬೆಂಕಿ ಅವಘಡ ಆಗಿದೆಯೋ ಆ ಸ್ಥಳಕ್ಕೆ ಬಂದು
ಅವಘಡ ಆದಾಗ ಇಲ್ಲಿ ನೀರು ಚಿಮ್ಮಿಸುವುದು ನೋಡಿ. ಈ ಬೆಂಕಿಯನ್ನು ನಂದಿಸುತ್ತದೆ. ಈ ರೀತಿ ಬೆಂಕಿಯನ್ನು ನಂದಿಸುತ್ತದೆ. ಇದರಿಂದ ಮತ್ತು ಆಕ್ಸಿಡೆಂಟ್ ಆದ ಸಮಯದಲ್ಲಿ ನಾವೇ ಆಕ್ಸಿಡೆಂಟ್ ಮಾಡಿದೀವಿ ಅಂತ ಯಾರನ್ನು ಒಪ್ಕೊಳ್ಳೋದಿಲ್ಲ. ಈಗ ಆಕ್ಸಿಡೆಂಟ್ ಮಾಡಿದ್ವಿ ಅಂತ ಒಪ್ಕೊಳ್ಳೋದೇ ಇದ್ದ ಟೈಮಲ್ಲಿ ಇದು ಕ್ಯಾಮ್ರಾನ ವೀಕ್ಷಿಸಬಹುದು. ಇಲ್ಲಿ ಮತ್ತೆ LCD ಡಿಸ್ಪ್ಲೇ ಇದೆ. ಆಕ್ಸಿಡೆಂಟ್ ಆದ ಟೈಮಲ್ಲಿ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದ ಸಮಯದಲ್ಲಿ ಇದು ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಇದೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿರುತ್ತೆ. ಆ ಸಮಯದಲ್ಲಿ ಆಕ್ಸಿಡೆಂಟ್ ಆದ ಸಮಯದಲ್ಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಇದ್ದಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ ಬಂದ ಸಮಯದಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಇದರಲ್ಲಿ ವಿಡಿಯೋಸ್ ಇರುತ್ತೆ, ಫೋಟೋಸ್ ಇರುತ್ತೆ, ಎಲ್ಲವನ್ನು ವೀಕ್ಷಿಸಿ ಅವರಿಗೆ ಶಿಕ್ಷೆಯನ್ನು ನೀಡಿಸಬಹುದು. ಈ ಗೂಗಲ್ ಕ್ಯಾಮ್ರಾ ಇದೆ. ಈ ಗೂಗಲ್ ಕ್ಯಾಮ್ರಾ ವಿಡಿಯೋಸ್ ಫೋಟೋಸ್ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ. ಪೊಲೀಸ್ ಬಂದಾಗ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ ಬಂದ ಸಮಯದಲ್ಲಿ ಅದನ್ನು ವೀಕ್ಷಿಸಿದರೆ ಇನ್ವೆಸ್ಟಿಗೇಷನ್ ಮಾಡಿದಾಗ ವಿಡಿಯೋಸ್ ಫೋಟೋಸ್ ಎಲ್ಲ ಇರುತ್ತೆ, ಅದನ್ನ ನಾವು ನೋಡ್ಕೋಬಹುದು. ಈ ರೀತಿ ಎಲ್ಲಾದರೂ ಅಪಘಾತ ಆದಾಗ ಇದು ಆ ವಿಡಿಯೋ ಫೋಟೋ ಮತ್ತು ತೆಗೆದುಕೊಳ್ಳುತ್ತದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದ ಸಮಯದಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಧನ್ಯವಾದಗಳು.